ಹೆಲೋ ಗೆಳೆಯರೆ, ಎಲ್ಲರೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ನನಗೆ ನ್ಯೂಸ್. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಉದ್ಯೋಗಗಳನ್ನು ಬಿಟ್ಟಿದ್ದಾರೆ. ಸೊ ಅದು 10ನೇ ತರಗತಿಯ ಮೇಲೆ ಬಿಟ್ಟಿದ್ದಾರೆ. ಸೊ ಎಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇದೆ ಮತ್ತು ಯಾವುದೇ ಎಕ್ಸಾಮ್ ಇದಕ್ಕೆ ಇರಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆಯವ್ರು ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಗೆಳೆಯರೆ, ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಸೊ ಅಲ್ಲಿ ನೀವು ಜಸ್ಟ್ ಜಾಯ್ನ್ ಆಗಿದ್ರೆ ಸಾಕು, ನಿಮಗೆ ಡೈಲಿ ಎಲ್ಲ ಒಂದು ಜಾಬ್ಗಳ ಅಪ್ಡೇಟ್ಗಳು ಸಿಗುತ್ತೆ. ಎಲ್ಲ ಸರ್ಕಾರಿ ಹುದ್ದೆಗಳ ಅಪ್ಡೇಟ್ ನಿಮಗೆ ಡೈಲಿ ಸಿಗುತ್ತೆ. ಸೊ ಯಾರ್ಯಾರು ಬೇಗ ಬೇಗ ಜಾಯ್ನ್ ಆಗಿಲ್ಲ, ಇನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ವಾಟ್ಸಪ್ ಗ್ರೂಪ್ ಲಿಂಕ್. ಅಲ್ಲಿಂದ ನೀವು ಅಂದರೆ ಅತಿ ಬೇಗನೆ ಜಾಯ್ನ್ ಆಗಿ ನಮ್ಮ ಒಂದು ಎಲ್ಲ ಮಾಹಿತಿಗಳನ್ನು ನೀವು ಪಡೆದುಕೊಳ್ಬೋದು, ಎಲ್ಲ ಜಾಬ್ ಇನ್ಫಾರ್ಮೇಷನ್ಗಳನ್ನು ಪಡೆದುಕೊಳ್ಬೋದು. ಸೊ ಬನ್ನಿ ಈಗ ಈ ಒಂದು ಜಾಬ್ನ ಬಗ್ಗೆ ತಿಳಿಯೋಣ. ಸೊ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಒಂದು ಉದ್ಯೋಗ ಬಿಟ್ಟಿದ್ದಾರೆ. ಸೊ ತಿಂಗಳಿಗೆ ಇಲ್ಲಿ ನಿಮಗೆ 30,000 ಅಂದರೆ ಆ್ಯಾವ್ರೇಜ್ 30,000 ವೇತನ ಕೂಡ ಸಿಗಲಿದೆ. ಸೊ ವಿದ್ಯಾರ್ಥಿ ಇದಕ್ಕೆ SLC ಪಾಸ್ ಆಗಿರಬೇಕು. ಇದಕ್ಕೆ ಅಂದರೆ ವಯಸ್ಸಿನ ಮಿತಿ 18ರಿಂದ 40 ಇರಬೇಕು. ಹಾಗೆಯೇ ಮಹಿಳೆ ಮತ್ತು ಪುರುಷ ಈ ಅಭ್ಯರ್ಥಿಗಳು ಇಬ್ಬರು ಕೂಡ ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ಸೊ ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ನನ್ನ ಒಂದು ನಂಬರ್ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ನನಗೆ ಕರೆ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ನ ರನ್ ಮಾಡ್ಬೋದು, ಅಥವಾ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ನೋಡಿಬಿಟ್ಟು ಅಂದರೆ ಅಲ್ಲಿಂದ ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಸಲ್ಲಿಸೋಕ್ಕೆ ನನಗೆ ಮೆಸೇಜ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಿಂದ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರ್ಯಾರೀಗ ಸದ್ಯಕ್ಕೆ SLC ಪಾಸ್ ಆಗಿರೋ ಅವರಿಗೆ ಒಂದು ಗುಡ್ ನ್ಯೂಸ್, ಯಾಕಂದರೆ ಈ ಒಂದು ಹುದ್ದೆ ನಿಮಗೆ ಡೈರೆಕ್ಟಾಗಿ ಸಿಗಲಿದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಬೇಗ ಬೇಗ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಈ ಒಂದು ಜಾಬ್ ಅಪ್ಲಿಕೇಶನ್ನ ಡನ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳಿದ್ರೆ ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.